ಹಲೋ ಎವ್ರಿವನ್, ಬರ್ರಿ ಇವತ್ತು ಗೋಬಿ ಮಂಚೂರಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಣಂತ. ನಾನೀಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಅದರ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮೊದಲೇ ನಾನು ಗೋಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣ ಅವನ್ನ ಹಾಕಿದ್ದೀನಿ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇದನ್ನು ಯಾಕೆ ಹಿಂಗೆ ಮೊದಲೇ ನಾವು ಸ್ವಲ್ಪ ಕುದಿಸ್ಕೋಬೇಕಂದ್ರೆ ಇದ್ರಾಗ ಯಾವಾರ ಹುಳ ಗಿಳ ಇದ್ದು ಅಂದ್ರೆ ಎಲ್ಲನೂ ಸತ್ತೋಗ್ತಾವೆ. ಈಗ ನೋಡ್ರಿ ನೀರೆಲ್ಲ ಕಾದು ಕುದಿ ಬಂತು. ಈಗ ನಾನು ಒಂದೊಂದನ್ನು ತಕ್ಕೊಳಕತ್ತೀನಿ ನೋಡ್ರಿ. ತಗೊಂಡಾದ್ಮೇಲೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಸಣ್ಣ ಸಣ್ಣ ಮೆಣಸಿನ್ಕಾಯಿ ಪೀಸ್ ಮಾಡ್ಕೊಳತ್ತೇನೆ, ಕರಿಬೇವು, ಕೊತ್ತಂಬರಿ ಮತ್ತು ಅಲ್ಲ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕೋರಿ. ನಾ ಇಲ್ಲಿ ಕ್ಯಾಬೇಜ್ ಇತ್ತು ಅದನ್ನ ಅಷ್ಟು ಹಾಕ್ಕೊಂಡಿನಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ನೋಡ್ರಿ ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡತ್ತೀನಿ. ಇದಕ್ಕೊಂದು ನಾನು 3 ಚಮಚ ಕಾರ್ನ್ಫ್ಲೋರ್ ಹಿಟ್ಟು, 3 ಚಮಚ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕತ್ತೀನಿ ನೋಡ್ರಿ. ಜಾಸ್ತಿ ಅಂತೂ ನೀರು ಹಾಕಬೇಡ. ಈಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ನೀರು ಜಾಸ್ತಿನೂ ಆಗಬಾರ್ದು ಮತ್ತು ನೀರು ಹಾಕಲಿಲ್ಲ ಅಂದ್ರೆ ಪೂರ್ತಿ ಹಿಟ್ಟಿಟ್ಟಾಗ್ಬಿಡ್ತೈತಿ ನೋಡ್ರಿ. ಈಗ ಎಲ್ಲನೂ ಮಿಕ್ಸ್ ಮಾಡಿದೆ. ಈಗ ಎಲ್ಲನೂ ಕರ್ಕೋಬೇಕಾಗ್ತೈತಿ. ಹೀಗಾಗಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕೀನಿ. ಎಣ್ಣೆ ಬಿಸಿ ಆದಮೇಲೆ ಎಲ್ಲನೂ ಗೋಬಿನ ಎಣ್ಣೆ ಒಳಗೆ ಕರಿಬೇಕು. ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು ನೋಡ್ರಿ. ನಾನೀಗ ಒಂದಿಷ್ಟು ಹಾಕಿದೆ ನೋಡ್ರಿ. ಎಲ್ಲನೂ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗೋಕುಂತಾವು. ಈ ಥರ ಸ್ನ್ಯಾಕ್ಸ್ ಎಲ್ಲನೂ ಮನೆಯಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಸೊ ಹೊರಗಡೆ ತಿನ್ಬೇಕಂತೂ ಅನ್ಸಂಗಿಲ್ಲ. ಆದಷ್ಟು ಮನೆ ಫುಡ್ಡೇ ಪ್ರಿಫರ್ ಮಾಡೋದು ಒಳ್ಳೆಯದು. ಯಾಕಂದರೆ ಹೊರಗಡೆ ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೂ ಗೊತ್ತಾಗಂಗಿಲ್ಲ. ಸೊ ಮಕ್ಕಳಿಗಂತೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಇಷ್ಟ ಆಗ್ತಾವೆ. ಹೀಗಾಗಿ ಮನ್ಯಾಗನೇ ಮಾಡೋದು ಒಳ್ಳೇದು ನೋಡ್ರಿ. ಈಗ ನೋಡ್ರಿ ಎಲ್ಲನೂ ಚೆಂದಾಗಿ ಫ್ರೈ ಆಗ್ಯಾವ ನೋಡ್ರಿ. ಇವು ಮೈದಾ ಹಿಟ್ಟನ್ನು ಹಾಕ್ತಾರೆ ಕೋಟಿಂಗಿಗೆ, ಬಟ್ ನಾನಷ್ಟು ಮೈದಾ ಹಿಟ್ಟು ಒಳ್ಳೇದಲ್ಲ ಅಂದ್ಕೊಂಡು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೇನೆ ರೀ. ಏನಾದರೂ ಅಡುಗೆ ಮಾಡ್ಬೇಕಂದ್ರೆ ಆಪ್ಷನ್ನೇ ಇಲ್ಲ ಅಂತ ಟೈಮ್ನಾಗ ಅಷ್ಟೇ ಮೈದಾ ಯೂಸ್ ಮಾಡ್ತೀನಿ, ಅದು ಜಾಸ್ತಿ ಹಾಕಂಗಿಲ್ಲ ನೋಡ್ರಿ. ಈಗ ಎಲ್ಲನೂ ಫ್ರೈ ಆಗ್ಯಾವು, ತಕ್ಕೊಳಕತ್ತೆ ನೋಡ್ರಿ ಒಂದೊಂದು. ಉಳಿದಿದ್ದೂ ಗೋಬಿ ಏನು ಕಲಸಿಟ್ಟಿದ್ನಲ್ಲ ಅವನ್ನೂ ಹಾಗೆ ಹಾಕಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಳಕತ್ತೆ ನೋಡ್ರಿ. ಇದೇ ಥರನ ನಾವು ಮತ್ತು ಕ್ಯಾಬೇಜ್ ಬರುತ್ತಲ್ಲ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಕ್ಯಾಬೇಜ್ ಮಂಚೂರಿಯನ್ನು ಮಾಡ್ಕೋಬೋದು. ಜಸ್ಟ್ ಏನಂದ್ರೆ ಇಲ್ಲಿ ಗೋಬಿ ಹಾಕೋ ಬದಲು ಕ್ಯಾಬೇಜ್ ಹಾಕಿಬಿಟ್ರೆ ಆಯಿತು ನೋಡ್ರಿ. ಎಲ್ಲನೂ ಕರ್ಕೊಂಡು ಇಟ್ಕೊಂಡಿನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಈಗ ಇದಕ್ಕೆ ಒಗ್ಗರಣೆ ಹಾಕಕತ್ತೀನಿ. ಇದಕ್ಕೆ ನಾನೊಂದು 2ರಿಂದ 3 ಚಮಚ ಎಣ್ಣೆ ಹಾಕೀನಿ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಅಲ್ಲ, ನೆಕ್ಸ್ಟ್ ಮೆಣಸಿನ್ಕಾಯಿ, ಕ್ಯಾಬೇಜು ಎಲ್ಲನೂ ಹಾಕಿ ಚೆಂದಾಗಿ ಫ್ರೈ ಮಾಡಕತ್ತೀನಿ ಎಣ್ಣೆ ಒಳಗೆ. ಎಲ್ಲನೂ ನೋಡ್ರಿ ಎಣ್ಣೆ ಒಳಗೆ ಫ್ರೈ ಆಗಕತ್ತೈತಿ. ಎಲ್ಲನೂ ಮಿಕ್ಸ್ ಮಾಡಕತ್ತೇನೆ ನೋಡ್ರಿ. ಈಗ ನಾನು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಕತ್ತೇನೆ ನೋಡ್ರಿ ಎಣ್ಣೆ ಒಳಗೆ. ಎಲ್ಲನೂ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಆಗಬೇಕು, ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಕತ್ತೆ ನೋಡ್ರಿ. ಉಪ್ಪು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋರಿ, ಯಾಕಂದರೆ ಜಾಸ್ತಿ ಉಪ್ಪು ಬೇಕಿದ್ರೆ ಜಾಸ್ತಿ ಹಾಕೋರಿ. ನಾನು ಮೀಡಿಯಮ್ ಆಗಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕಿ ನೋಡ್ರಿ ಉಪ್ಪು. ಮತ್ತು ಅರ್ಧ ಚಮಚ ಖಾರ ಪುಡಿ ಹಾಕಿ ನೋಡ್ರಿ. ಈಗ ಉಪ್ಪು, ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೆ ನೋಡ್ರಿ. ಎಲ್ಲನೂ ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕ್ತೀನಿ ನೋಡ್ರಿ. ಈಗ ಎಲ್ಲನೂ ಮಿಕ್ಸ್ ಆಗಿಬಿಟ್ಟೈತೆ ನೋಡ್ರಿ. ಇದಕ್ಕೆ ನಾನು ಏನು ಮಾಡೀನಂದ್ರೆ 1-2 ಚಮಚ ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲಷ್ಟು ನೀರು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇವಾಗ ನಾನು ಇದಕ್ಕೆ ಟೊಮ್ಯಾಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕಕತ್ತೇನೆ ನೋಡ್ರಿ, 1 ಚಮಚ. ನನ್ನ ಹತ್ರ ಸೋಯಾ ಸಾಸ್ ಇರಲಿಲ್ಲ, ಹೀಗಾಗಿ ನಾನು ಸ್ಕಿಪ್ ಮಾಡೀನಿ. ನೀವು ಸೋಯಾ ಸಾಸ್ ಇತ್ತಂದ್ರೆ ಹಾಕೋರಿ, ಟೇಸ್ಟ್ ಚಲೋ ಬರ್ತೈತಿ ಇನ್ನು. ಈಗ ನೋಡ್ರಿ ಎಲ್ಲ ಸಾಸು ಮಿಕ್ಸ್ ಆಯ್ತು. ಇವಾಗ ಏನಂತೆ ನಾನು ಹೇಳ್ದಂಗೆ ಕಾರ್ನ್ಫ್ಲೋರ್ ಹಿಟ್ಟಿತ್ತಲ್ಲ ಅದನ್ನು ಮಿಕ್ಸ್ ಮಾಡತ್ತೇನೆ ನೋಡ್ರಿ. ಇದು ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರ್ತೈತಿ. ಇವಾಗ ಏನಂತೆ ನಾನು ಎಲ್ಲ ಗೋಬಿ ಇತ್ತಲ್ಲ ಇದ್ರಾಗ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ರೆ ಆಯಿತು. ಗೋಬಿ ಮಂಚೂರಿ ರೆಡಿ ಆಯ್ತು ನೋಡ್ರಿ. ಮ್ಯಾಲೊಂದು ಸ್ವಲ್ಪ ಗಾರ್ನಿಷಿಗೆ ಹಿಂಗೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯಿತು.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.